ಕುಮಾರ ರೇಣುಕಾದೇವಿ ಅಮ್ಮನವರ ಗರ್ಭಾಧ್ಯ ತಾರಾಪತಿ ಎಂದು ಉದ್ದೇಶಿಸಿದೆ ದುರದೀನ ಗಂಭೀರ ಭಾರತ ರಾಮನಂತ ತಿಳಿಯಲೇ ಸಾರದೆ ಈ ಜನವೆಲ್ಲ ಬಂಗಾಳವನ್ನು ಹೊರತಿದ್ದೇವೆ ಜಾಗೃತಿ. ರೇಣುಕಮ್ಮನವರ ಗರ್ಭದಲ್ಲಿ ಜನಿಸಿದ ವೀರ ಭಾರತವರ ತಾವಾದರೆ ಈ ಸಭಾಮತಕ್ಕೆ ಬಂದ ಕಾರಣವೇನದು? ಆ ದಿವ್ಯ ಪ್ರಭಾವ ಭೂಪತಿ. ಈ ಶೃಂಗಾರದ ರಾಮ ಸಭಾಮತಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಹೌದು ದೇವ. ಭೂಪತಿ 56 ದೇಶ ರಾಜರ ಶ್ರೇಷ್ಠನಾದ ಕಾಶ್ಮೀರ ಗರಜ ರೇಣುಕ ರಾಜನ ಕುಮಾರಿಯಾದ ನಮ್ಮ ಜನಿತ ಬಳಿಯ ನಮ್ಮ ರೇಣುಕಾ ದೇವಿ ಆಶೀರ್ವಾದ ಪಡೆದ ಮುಂದಿನ ಕಾರ್ಯ ವಿಚಾರವು ತಿಳಿಯಲು ಬರಣವಾದ ಕನ್ಯಾಕಾರದೆ ನಮ್ಮ ತೀರ ಅಲಂಕರಿಸಿದ ಜಾಗ್ರತೆ. ದೀರ್ಘಾಯುಷ್ಯಮಸ್ತು ಬೇಲ ಕೇಳು ಪುತ್ರ ಕೋಮಲ ಅಮ್ಮ ಮನದ ಮಾತೆ ಏನಿದೆ ನಿನ್ನ ಮುಖ ಸರಿಯದ ರೀತಿ? ಹರಳುವ ಹೂವಿನ ಮಧ್ಯೆಯಂತೆ ಇರುವ ನಿನ್ನ ನಗುಮುಖವುಳ್ಳ ಕಮಲವು ಮುದುರಿದ ಭಾವಕ್ಕೆ ಎಂದಾಗಲು ಕಾರಣವೇನು? ನಿನ್ನ ಸುತನ ಮುಂದೆ ತಿಳಿದಮ್ಮ ಜನರೇ ಸೌಖ್ಯಗಳಾಯಿನಿ. ಅಮ್ಮ ಜನರೇ, ಹೂವಿನ ಮೊಕ್ಕೆಯಂತಿರುವ ನಿನ್ನ ಮುಖಮಲವು ಮಾಡಲು ಕಾರಣವೇ ಎಂದು ಕೇಳಿದೆಯಾ ರಾಮ? ಹೌದಮ್ಮಯ್ಯ, ಹೇಳಬೇಡ ರಾಮ. ಅದು ಏತಕ್ಕೆ ಕೇಳಬಾರದು ಮಾತೆ? ರಾಮ, ಜನರೇ, ನನ್ನ ದುಃಖವನ್ನು ಹೇಗೆ ಹೇಳಬೇಕು ಕತ್ತ? ನಿನ್ನ ಪುತ್ರರಾದ ಮಗನ ಮುಂದೆ ಬೆಳೆದಿದ್ದರೆ ನನಗೆ ಏಕೆ ಗೊತ್ತಾಗಬಹುದು ಮಾತೆ? ಜನರೇ, ನನ್ನ ದುಃಖವನ್ನು ಕೇಳಬೇಕೆಂಬ ಅಂಬಲರಾಮಗನೇ ಸಾಧ್ಯವಾಗಿರುವುದಮ್ಮಯ್ಯ. ರಾಮ, ಅಮ್ಮ ನನ್ನ ಮಾತೆ, ನನ್ನ ದುಃಖವನ್ನು ಹೇಗೆ ಹೇಳಬೇಕು ನನಗೊಂದು ತಿಳಿಯದಂತಾಗಿದೆ ರಾಮ. ಜನರೇ, ಹೇಳಿದರೆ ಕೇಳು ಕತ್ತ. ಅದೇನು ಈ ಸ್ಥಾನವಾಗಿ ಏನಮ್ಮಯ್ಯ? ಜಡಜ್ಜೋರ್ಬವನು ಬರೆದಿರುವ ಬರಹವನ್ನು ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ. ಆ ಜೋದ್ಭವನು ಹೇಗೆ ಬರೆದಿರುವನು ಮಾತೆ ಎಂದು ಕೇಳುತ್ತಿರುವೆಯಾ ರಾಮ? ರಾಮ, ಅವನು ಬರೆದಿರುವ ಬರಹವನ್ನು ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ ರಾಮ. ರಾಮ, ಎನ್ನ ಆಣೆಯಲ್ಲಿ ಎಂಥ ಬರಹವ ಬರೆದಿರುವ ಆ ಜಡಜೋದ್ಭವ. ನಿನ್ನ ಹಣೆಯಲ್ಲಿ ಆ ಬ್ರಹ್ಮನ ಅಳಿಕೆ ಅಳಗಿಸ ಬರದವರು ಬರದವಂತೆ ಹೇಳುವುದು ಚೆನ್ನಾಗಿ ಕೇಳು ಮಾತೆ. ಪಾಪ ಮಾಡುವ ಕರ್ಮ ಪುಣ್ಯ ಫಲಕ್ಕೆ ಉಂಟು. ಹಣೆಯ
ನನ್ನ ದುಃಖವನ್ನು ದೂರ ಮಾಡಬೇಕಂತ ಸಾಧ್ಯವಾಗಿ ಮಾಡಿದನಮ್ಮಯ್ಯ. ಅದು ನಿನ್ನಿಂದ ಸಾಧ್ಯವಿಲ್ಲ ರಾಮ. ನಿನ್ನ ಒಂದು ಅಪ್ಪಣೆಯಾದರೆ ಏನು ಬೇಕಾದರೂ ಮಾಡುವೆನಮ್ಮಯ್ಯ. ಜನರೇ, ಅಮ್ಮ ಮಾತೆ, ಬ್ರಹ್ಮನು ಬರೆದಿರುವ ಬರಹವನ್ನು ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ ರಾಮ. ಅದೇನಕ್ಕೆ ಅಮ್ಮಯ್ಯ? ಜನರೇ, ಏನೆಂದು ಹೇಳಬೇಕು ಎನ್ನ ಪ್ರಾಚೀನ ತತ್ವದ ವಿಷಯವನ್ನು ಸಂಚಾರವನ್ನು ಹೇಳಮ್ಮಯ್ಯ. ಆ ಬ್ರಹ್ಮನು ಬರೆದಿರುವ ಬರಹವನ್ನು ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ ರಾಮ. ಇದೇ ನೋಡು ವಿಧಿಯ ನಿಯಮ. ಅಮ್ಮ ಮಾತೆ, ಏನಿದೆ ನಿನ್ನ ಮಾತಿನ ರೀತಿ? ಅಮ್ಮಯ್ಯ, ನಿನ್ನ ಮುಖಚರ್ಯದ ಪ್ರತಿಯ ಮೈಯನ್ನು ನೋಡಿದರೆ ರಾಘವನಿಂದ ಹಿಡಿಯಲ್ಪಟ್ಟ ಚಂದ್ರನಂತೆ ಅಗ್ನಿಯಿಂದ ದತ್ತವಾದ ವೃಕ್ಷದಂತೆ ಸೂರ್ಯನ ಕಿರಣದಂತೆ ನಿನ್ನ ಮಾಡಿದ ಕಮಲದಂತೆ. ಅಮ್ಮಯ್ಯ, ಈ ನಿನ್ನ ಮುಖವು ಕಣ್ಣಿ ಕುಂದಿ ತಪ್ಪಾಗಿರಲು ಕಾರಣವೇನು? ಮಾತೆ, ನಿನ್ನ ಚಿಂತೆ ಅಮ್ಮಯ್ಯ, ನಿನ್ನ ಹೃದಯದಲ್ಲಿ ಕೋಲಾಹಲವನ್ನು ಬೆರೆತು ನಿನ್ನ ದುಃಖಕ್ಕೆ ಕಾರಣ ಅಂತ ಹೇಳಿದರೆ ಅಮ್ಮಯ್ಯ, ಕತ್ತರಿಸಿ ನಿನ್ನ ಚಣ್ಣಕ್ಕೆ ಬರ್ತಿದ್ವೆ. ಮಾಡುತ್ತೆ ತಿಳಿಸು ಮಾತೆ, ಯಾವ ಕಾರಣಕ್ಕಾಗಿ ಅಮ್ಮಯ್ಯ, ಜನರೇ? ಏತಕ್ಕಾಗಿ ಅಳುತ್ತಿರುವೆ ಮಾತೆ ಎಂದು ಕೇಳುತ್ತಿರುವೆಯಾ ರಾಮ? ಹೌದಮ್ಮಯ್ಯ, ಕೇಳಬೇಡ ರಾಮ. ಅದು ಏನಕ್ಕೆ ಕೇಳಬಾರದ ಮಾತೆ? ನನ್ನ ದುಃಖವನ್ನು ನೀನು ಹೇಗೆ ಸಹಿಸಿಕೊಳ್ಳುತ್ತಿರುವೆ ಮಗರೇ? ಅಮ್ಮಯ್ಯ, ರಾಮ, ನೀನು ದುಃಖ ಪಡುವುದನ್ನು ಕಂಡು ಎಲ್ಲರೂ ತೊಲ್ಲಕ್ಕೆ ತಾವೇ ಎಂದು ಬಂದು ಬರುವುದು ಮಾತೆ. ಅಮ್ಮ, ಜನರೇ, ನಿನ್ನ ದುಃಖವನ್ನು ಹೇಳು ಮಾತೆ. ನಿನ್ನ ದುಃಖವನ್ನು ದೂರ ಮಾಡುವೆ ಎಂದು ಕೇಳುತ್ತಿರುವೆಯಾ ರಾಮ? ಹೌದು ಜನರೇ. ಅದು ನಿನ್ನಿಂದ ಆಗಲಾರದು ರಾಮ. ನನ್ನ ದುಃಖವನ್ನು ನೀನು ಕೇಳಬೇಕೇ ರಾಮ? ಹೌದು ಜನರೇ. ಹೇಳಿದರೆ ಕೇಳು ಕಂದ. ಈ ಸ್ಥಾನವಾಗಿ ಹೇಳು ಜನರೇ. ಏನು ಹೇಳಲಿ ಎನ್ನಯ ದುಃಖವ ಎನ್ನ ತಂದೆಯ ನೀಡಿದ ಶಾಪವ. ನಿನ್ನ ತಂದೆ ಎಂದರೆ ಜನಗೆ ರೇಣುಕ ರಾಜದಾತ ಯಾವ ಕಾರಣಕ್ಕಾಗಿ ಮರಣ ಹೊಂದಿದನು ಮಾತೆ? ರಾಮ, ಅಮ್ಮಯ್ಯ, ಅದನ್ನೇ ವಿಸ್ತಾರವಾಗಿ ಹೇಳುವೆನು, ಚೆನ್ನಾಗಿ ಕೇಳು ರಾಮ. ರಾಮ, ಜನರೇ, ಇಷ್ಟೊಂದು ಕೋಪ ಒಳ್ಳೆಯದಲ್ಲ ಕಂದ. ನಿನ್ನ ತೀರು ದುಃಖವನ್ನು ಪಡುವುದನ್ನು ಕಂಡು ನಿನ್ನ ಮಗನಿಗೆ ತಟ್ಟಿಕೊಳ್ಳುವ ಶಕ್ತಿ ಇಲ್ಲ ಮಾತೆ. ರಾಮ, ಜನರೇ, ಅಮ್ಮ ಮಾತೆ, ಏತಕ್ಕೆ ದುಃಖ ಪಡುತ್ತಿರುವೆ ಅಮ್ಮಯ್ಯ ಎಂದು ಕೇಳುತ್ತಿರುವೆಯಾ? ಹೌದು ಜನರೇ. ಕೇಳಬೇಡ ರಾಮ. ಅದು ಏತಕ್ಕೆ ಕೇಳಬಾರದು ಮಾತೆ? ನೀನಿನ್ನು ಚಿಕ್ಕವನು ಕಂದ. ನಾನು ಚಿಕ್ಕವನಾದರೆ ಎನ್ನ ಕರದಳ ಬರೆಯುವ ಈ ಕರ್ತವೇನಾದರೂ ಚಿಕ್ಕದಾಗಿರುವುದೇ ಮಾತೆ? ಹೇಳುವೆನು ಕೇಳು ಕಂದ. ಸರಳವಾಗಿ ಹೇಳಮ್ಮಯ್ಯ. ಏನು ಹೇಳಲಿ ಎನ್ನಯ ದುಃಖವ ಎನ್ನ ತಂದೆಯ ನೀಡಿದ ಶಾಪವ.
ರೇಣುಕರಾಜನು ಯಾವ ಕಾರಣಕ್ಕಾಗಿ ತೀರಿ ಹೋದನು ಮಾತೆ? ಅದನ್ನು ಮಾತ್ರ ಕೇಳಬೇಡ ರಾಮ. ಮದುವೆತಕ್ಕೆ ಕೇಳಬಾರದಮ್ಮಯ್ಯ. ರಾಮ, ಜನನೇ, ನಿನ್ನ ತಾತನನ್ನು ಕೊಂದ ಅಧಮನು ಸಾಮಾನ್ಯದವನಲ್ಲ ಕಂದ. ನನ್ನ ಗರ್ಭದಲ್ಲಿ ಹುಟ್ಟಿದ ಈ ಪಾತ್ರರಾಮನೇ ನನ್ನ ಸಾಮಾನ್ಯದವನೇ ಮಾತೆ. ಮೈ ತುಂಬ ವಿಷವನ್ನೇ ತುಂಬಿಕೊಂಡಿರುವ ಆ ಅಧಮನು ಸಾಮಾನ್ಯದವನಲ್ಲ ಕಂದ. ಎಂಥವರನ್ನು ಸಂಹರಿಸುವುದಕ್ಕಾಗಿ ಈ ನಿನ್ನ ಗರ್ಭದಲ್ಲಿ ಜನಿಸಿರುವನ ಮಾತೆ. ರಾಮ, ಜನನೇ, ಅವನನ್ನು ನೀನು ಸಂಹರಿಸುವೆಯಾ? ಸದಾಕ್ಷವಾಗಿ ಸಂಹರಿಸಿರುವನ ಮಾತೆ. ಅದು ನಿನ್ನಿಂದ ಆಗಲಾರದು. ಅದು ಏಕಕ್ಕಮ್ಮಯ್ಯ. ಆ ಮದೋನ್ಮತ್ತನಾದ ಕಾರ್ತವೀರನು ಸಾಮಾನ್ಯದವನಲ್ಲ ಕಂದ. ಇದೇನಾಯಿತು ಪುತ್ರ, ವಿಧಿಯ ವಿಚಿತ್ರ. ತಿಳಿಯಿತು ತಿಳಿಯಿತು ನಿನ್ನ ಪಡೆದಾಟನ ಮರಣದಿಂದ ಉಂಟಾದ ನಿನ್ನ ಮನವಿದೆ ಅಮ್ಮಯ್ಯ. ಆದರೆ ಈ ನಿನ್ನ ಮಗನ ಮನದನ್ನು ಅನಿದು ಮಾತೆ. ಅದೇನು ಕುಮಾರ? ಏನೆಂದರೆ ಅದೇನು ಮಗನೇ? ನಿರ್ಭವೈರ್ಯಗಳ ಯಮಪುರಕ್ಕೆ ಸೇರಿಸುವ ಪ್ರಚಂಡ ಪರಾಕ್ರಮಿಯಾದ ಈ ನಿನ್ನ ನಂದನಿಗೆ ಸಂತೋಷದಿಂದ ನಿಯಮವನ್ನಿಟ್ಟರೆ ಒಳದಿಂದನೆಯನ್ನು ಅಂತಕನ ಪುರಕ್ಕೆ ಸೇರಿಸಿ ಬರುವೆ. ಬೇಡ ರಾಮ. ಅಮ್ಮಯ್ಯ, ಕಂದ, ಹೋಗ್ತಿದ್ರು ತಾಂತನಂತೆ ಮದವೇರಿದ